ನಮಸ್ಕಾರ ರೈತ ಮಿತ್ರರೇ, ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರುವಂಥದ್ದು ಅಶೋಕ್ ಅಗ್ರಿ ಯೂಟ್ಯೂಬ್ ಚಾನಲ್. ಸೊ ರೈತ ಮಿತ್ರರೇ, ಮ್ಯಾಕ್ಸಿಮಮ್ ಈಗ ಮಳೆಗಾಲ ಮುಗಿದೋಗಿದೆ. ಸೊ ಇನ್ನು ಬೇಸಿಗೆ ಸ್ಟಾರ್ಟ್ ಆಗುವಂತಹ ಸಂದರ್ಭ. ಸೊ ಈ ಬೇಸಿಗೆ ಕಾಲದಲ್ಲಿ ನಮ್ಮ ರಾಸುಗಳು ಹಾಲಿನ ಇಳುವರಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ನಮಗೆ ಹಸಿ ಮೇವಿನ ಲಭ್ಯತೆ ಕಡಿಮೆ ಇರುವಂತಹ ಪ್ರದೇಶಗಳಲ್ಲಿ, ಸೊ ಕೆಲವೊಂದು ಪ್ರದೇಶಗಳಲ್ಲಿ ನೀರಿನ ಒಂದು ಅನುಕೂಲ ಇರತಕ್ಕಂತಹ ಪ್ರದೇಶಗಳಲ್ಲಿ ಹಸಿ ಮೇವಿನ ಲಭ್ಯತೆ ಇರುತ್ತೆ. ಕೆಲವೊಂದು ಪ್ರದೇಶಗಳಲ್ಲಿ ನೀರಿನ ಲಭ್ಯತೆ ಕಡಿಮೆ ಇರುತ್ತೆ. ಸೊ ನೀರಿನ ಲಭ್ಯತೆ ಕಡಿಮೆ ಇರುವಂತಹ ಪ್ರದೇಶದಲ್ಲಿ ನಾವು ಒಣಮೇವನ್ನೇ ಪೌಷ್ಟಿಕದಾಯಕ ಒಂದು ಆಹಾರವನ್ನಾಗಿ ಮಾರ್ಪಾಡು ಮಾಡೋದು ಹೇಗೆ? ಸೊ ಯಾವ ರೀತಿ ನಾವು ಈ ಒಂದು ಬೇಸಿಗೆ ಕಾಲದಲ್ಲಿ ಅಂದರೆ ಹಸಿ ಮೇವಿನ ಲಭ್ಯತೆ ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಹೆಚ್ಚು ಹಾಲನ್ನು ಯಾವ ರೀತಿ ಉತ್ಪಾದನೆ ಮಾಡಬೇಕು? ಸೊ ಡ್ರೈ ಫೀಡನ್ನು ಕೊಡ್ತಾ ನಾವು ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡೋದು ಹೇಗೆ ಮತ್ತು ಯಾವ ರೀತಿ ಅದನ್ನು ಚೇಂಜ್ ಮಾಡಬೇಕು? ಆ ಒಂದು ಅಂದರೆ ಕೆಲವೊಂದು ರಾಸುಗಳು ಹಸಿ ಮೇವನ್ನು ಹೆಚ್ಚಿನದಾಗಿ ತಿನ್ನಂಥ ರಾಸುಗಳು ಡ್ರೈ ಫೀಡನ್ನು ಕಡಿಮೆ ಮಟ್ಟದಲ್ಲಿ ಸ್ವೀಕರಿಸ್ತವೆ, ಹೆಚ್ಚಾಗಿ ಸ್ವೀಕರಿಸಲ್ಲ. ಸೊ ಅಂಥ ರಾಸುಗಳಿಗೆ ನಾವು ಡ್ರೈ ಫೀಡನ್ನು ಯಾವ ರೀತಿ ಅಭ್ಯಾಸ ಮಾಡಬೇಕು? ಸೊ ತುಂಬ ಇಷ್ಟಪಟ್ಟು ತಿನ್ನುವಂತೆ ಯಾವ ರೀತಿ ಮಾಡಬೇಕು? ಸೊ ಅದರ ಬಗ್ಗೆ ಟೋಟಲ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಹಾಗೆಯೇ ಫ್ಯಾಟ್ ಟು SNFಗಳು ತುಂಬಾ ಇನ್ಕ್ರೀಸ್ ಆಗಬೇಕು ಅಂತ ಅಂದರೆ ಯಾವ ರೀತಿ ನಾವು ಡ್ರೈ ಫೀಡಲ್ಲಿ ರೆಡಿ ಮಾಡಬೇಕು? ಸೊ ಇದನ್ನು ಖಂಡಿತವಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಮೊದಲನೇದಾಗಿ ವೀಕ್ಷಿಸ್ತಾ ಇದ್ದಾರೆ ಅವ್ರು ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪ್ರತಿ ವಿಡಿಯೋನು ಲೈಕ್ ಮಾಡಿ ಅಂತ ಕೇಳ್ತಾ ಸೊ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೆ. ಮುಖ್ಯವಾಗಿ ರೈತ ಮಿತ್ರರೇ, ನಮ್ಮೊಂದು ಉತ್ತರ ಕರ್ನಾಟಕದ ಭಾಗದಂತಹ ಅಂದರೆ ನೀರಾವರಿ ಲಭ್ಯತೆ ಕಡಿಮೆ ಇರುವಂತಹ ಕೆಲವು ಭಾಗಗಳು, ನಾಟ್ ಓನ್ಲಿ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕದಲ್ಲೂ ಸಹ ಕೆಲವೊಂದು ಭಾಗಗಳಲ್ಲಿ ನೀರಿನ ಲಭ್ಯತೆ ಕಡಿಮೆ ಇದೆ. ಅಂಥ ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ಈ ಒಂದು ಶೇಂಗಾ ಒಟ್ಟು ಸಿಗುತ್ತೆ, ತೊಗರಿ ಒಟ್ಟು ಸಿಗುತ್ತೆ. ಪ್ರೆಸೆಂಟ್ ಈಗ ಕಟಾವು ಆಗ್ತಿರ್ತಕ್ಕಂಥದ್ದು ಶೇಂಗಾ, ತೊಗರಿ, ಅವರೆ, ಹೆಸರು, ಅಲಸಂದೆ. ಸೊ ಈ ರೀತಿ ಡ್ರೈ ಫೀಡ್ಸ್ ಅಂದರೆ ಡ್ರೈ ಮೇವುಗಳು ಹೆಚ್ಚಿನದಾಗಿ ಇವಾಗ ಕಟಾವು ಮಾಡ್ತಾರೆ, ಸ್ಟೋರ್ ಮಾಡ್ಕೊಳ್ತಾ ಇದ್ದಾರೆ ಈಗ. ಸೊ ಅಂದರೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಹೆಚ್ಚಿನದಾಗಿ ಇದನ್ನು ಸ್ಟೋರ್ ಮಾಡ್ತಾ ಇದ್ದಾರೆ. ಇಂತಹ ಪ್ರದೇಶದಲ್ಲಿ ನಾವು ಡೈರಿ ಫಾರ್ಮ್ ನಡೆಸ್ತಕ್ಕಂಥವರು ತುಂಬ ಉತ್ಕೃಷ್ಟವಾದಂಥ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡಲಿಕ್ಕೆ ಈಗ ನಾವು ಮಾಡಬೇಕಾದಂಥ ಮುಖ್ಯ ಕೆಲಸ ಅಂತ ಅಂದರೆ ನಮಗೆ ಸಿಗುವಂತಹ ಡ್ರೈ ಫೀಡನ್ನೇ, ಅದು ಜೋಳದ ಒಂದು ಕಡ್ಡಿ ಆಗಿರ್ಬೋದು, ತೊಗರಿ ಕಡ್ಡಿ ಆಗಿರ್ಬೋದು, ಕಡ್ಡಿ ಮತ್ತು ಅದರ ಎಲೆಗಳು, ಹೊಟ್ಟು, ಆ ಒಂದು ಕಾಳಿನ ಹೊಟ್ಟಾಗಿರ್ಬೋದು. ಪ್ರತಿಯೊಂದು ನಾವು ಸ್ಟೋರ್ ಮಾಡ್ಕೊಂಡು ಈ ಒಂದು ಸ್ಟೋರ್ ಮಾಡ್ಕೊಂಡಂತಹ ಇದನ್ನು ಅದು ಶೇಂಗಾ ಕಡ್ಡಿ ಆಗಿರಬಹುದು, ತೊಗರಿ ಕಡ್ಡಿ ಆಗಿರ್ಬೋದು, ಅಲಸಂದೆ, ಅವರೆ, ಹೆಸರು. ಇದರೆಲ್ಲ ಕಡ್ಡಿ ಪ್ಲಸ್ ಅದರ ಜೊತೆ ನಮಗೆ ಸಿಗುವಂತಹ ಭತ್ತದ ಒಂದು ಹುಲ್ಲಾಗಿರ್ಬೋದು. ಪ್ಲಸ್ ಇದರ ಜೊತೆ ಇತರೆ ಏನಾದರೂ ನಮಗೆ ಸಿಗ್ತಾ ಇದೆ ಅಂತ ಅಂದರೆ ಇದೆಲ್ಲವನ್ನು ಸಹ ನಾವು ಚಾಪ್ ಕಟ್ರಲ್ಲಿ ನೀಟಾಗಿ ಚಾಪ್ ಮಾಡ್ಕೋಬೇಕು. ನಾವೇನು ಚಾಪ್ ಮಾಡ್ಕೋಬೇಕು, ಕಡಿಮೆ ಅಂದರೆ 1 ಇಂಚಿಗಿಂತ ಕಡಿಮೆ ಚಾಪನ್ನು ಮಾಡಿಕೊಂಡ್ರೆ, ನೀಟಾಗಿ ಎಲ್ಲನೂ ಟೋಟಲ್ ಮಿಕ್ಸ್ ಅಪ್ ಮಾಡಿಕೊಂಡ್ರೆ, ಇದನ್ನು ಡೈರೆಕ್ಟಾಗಿ ಕೊಟ್ಟಿರುತ್ತೆ ಅಂತ ಖಂಡಿತ ತಿನ್ನೋದಿಲ್ಲ. ಇದರ ಒಂದು ಇದಕ್ಕೆ ಅಂದರೆ ಇದೊಂದು 20 ರಿಂದ 25 kg ಒಂದು ಮೇವನ್ನಾಗಿ ರೆಡಿ ಮಾಡಿಕೊಂಡು, ಅಂದರೆ ಒಂದು ರಾಸುವಿಗೆ ಒಂದು ಟೈಮ್ಗೆ ರೆಡಿ ಮಾಡಿಕೊಂಡು ಇದಕ್ಕೆ ನಾವೇನನ್ನು ಆ್ಯಡ್ ಮಾಡಬೇಕು ಅಂದರೆ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂತಹ ಕೆಲಸ, ನಮಗೆ ಲಭ್ಯವಿರುವಂತಹ ಈ ಒಂದು ಜೋಳದ ಹಿಟ್ಟಾಗಿರ್ಬೋದು ಅಥವಾ ತೊಗರಿ ಹೊಟ್ಟು. ಈ ಒಂದು ತೊಗರಿ ಕಾಳುಗಳನ್ನು ಬೇಳೆಕಾಳು ಮಾಡಿದಾಗ ಆ ಒಂದು ಮೇಲಿನ ಒಂದು ಚಿಪ್ಪೆ ಏನು ಬರುತ್ತೆ, ಆ ಬೇಳೆಕಾಳುಗಳ ಮೇಲಿರುವಂಥ ಚಿಪ್ಪೆ, ಇದನ್ನು ನಾವು ತೊಗರಿ ಹೊಟ್ಟು ಅಂತ ಕರಿತೀವಲ್ಲ, ಈ ತೊಗರಿ ಹೊಟ್ಟನ್ನು ನೀವು ಶೇಖರಣೆ ಮಾಡ್ಕೋಬೋದು. ಹಾಗೆಯೇ ಜೋಳದ ಹಿಟ್ಟು, ನಿಮಗೆ ಎಲ್ಲ ಕಾಲದಲ್ಲಿ ಸಿಗುವಂತಹ ಮೆಕ್ಕೆಜೋಳದ ಹಿಟ್ಟನ್ನು, ಇದನ್ನು ನಿಮಗೆ ಒಂದು 25 kg ತೂಕದ ಒಂದು ಹುಲ್ಲಿಗೆ, ಚಾಪ್ ಮಾಡಿದಂತಹ ಹುಲ್ಲಿಗೆ, ಅದರ ಮೇಲ್ಭಾಗದಲ್ಲಿ ನೀವು 1 kg ಜೋಳದ ಹಿಟ್ಟನ್ನು, 1 kg ಮತ್ತು ಯಾವುದು ಜೋಳದ ಹಿಟ್ಟು ಮತ್ತು ತೊಗರಿ ಹಿಟ್ಟನ್ನು ಎರಡನ್ನು ಸಹ ಅದರ ಮೇಲ್ಗಡೆ ನಾವು ಮಿಕ್ಸಪ್ ಮಾಡಿಕೊಂಡು ಚೆಲ್ಲಿಬಿಟ್ಟು ಮಿಕ್ಸಪ್ ಮಾಡ್ಕೊಂಡು, ನಾನು ಒಂದು ರಾಸುವಿಗೆ ಹೇಳ್ತಾ ಇದ್ದೀನಿ, ಮಿಕ್ಸಪ್ ಮಾಡಿಕೊಂಡು ಇದಕ್ಕೆ ನೀವು ಸಾಕಷ್ಟು ಅಂದರೆ ಅದಕ್ಕೆ ಸ್ವಲ್ಪ ಸ್ವೀಟ್ನೆಸ್ ಬರಲಿಕ್ಕೋಸ್ಕರ ಅಥವಾ ಸ್ವಲ್ಪ ಒಂದು 30 ಗ್ರಾಮ್ನಷ್ಟು ಲವಣಾಂಶವನ್ನಾದರೂ ಸಹ ಮಿಕ್ಸ್ ಮಾಡಿ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದರ ಮೇಲೆ ಚೆಲ್ಲಿಕೊಂಡು ಅದನ್ನು ಟೋಟಲ್ ಮಿಕ್ಸ್ ಮಾಡಿಬಿಟ್ಟು, ನಾವಿದು ಆಲ್ರೆಡಿ ಎಲ್ಲ ಚಾಪ್ ಮಾಡಿರೋದ್ರಿಂದ ಒಂದು ರೀತಿ ಪೌಡರ್ ಫಾರ್ಮೇಷನಲ್ಲಿ ಇರುತ್ತೆ. ಟೋಟಲ್ ಚಾಪ್ ಮಾಡಿರ್ತಕ್ಕಂತಹ ಈ ಒಂದು ಮೇವನ್ನು ಒಂದು ದೊಡ್ಡ ಬಾಕ್ಸ್ ಅಥವಾ ಪ್ಲಾಸ್ಟಿಕ್ ಬೇಸನ್ಗಳಿರುತ್ತೆ. ಅಂತಹ ಒಂದು ಬೇಸನ್ಗಳಲ್ಲಿ ತುಂಬಿ ನೀವು ಒಂದು 2 ಟೈಮ್ ಕೊಟ್ಟರೆ, 2 ಟೈಮ್ ಅಂದರೆ ಒಂದು ಮಧ್ಯಾಹ್ನ ಮತ್ತು ಒಂದು 10 ಗಂಟೆ ನಂತರ, ಅದಾದರೆ ಸಾಯಂಕಾಲ ಒಂದು 2 ಟೈಮ್ ಒಂದು 30 kg ಖಂಡಿತ ನೀವು ಒಂದು ದಿವಸಕ್ಕೆ ಕೊಟ್ಟಿದ್ದೇ ಆದರೆ, ಪ್ರತಿಯೊಂದು ರಾಸುವಿಗೂ ಕೊಟ್ಟಿದ್ದೇ ಆದರೆ ಖಂಡಿತ ಇಲ್ಲಿ ಫ್ಯಾಟ್ನ ಒಂದು ಇಂಪ್ರೂವ್ಮೆಂಟ್ ಹೆಚ್ಚಾಗುತ್ತೆ, ಹಾಲಿನ ಒಂದು ಇಳುವರಿ ಸಹ ಹೆಚ್ಚಾಗುತ್ತೆ ಬೇಸಿಗೆಯಲ್ಲಿ. ಹೇಗೆ? ಯಾವುದೇ ನಾವು ಹಸಿ ಮೇವನ್ನು ಕೊಡ್ತಾ ಇಲ್ಲ,
ಇದ್ರ ಜೊತೆ ನೀವು ಕಂಪಲ್ಸರಿ ಮಿನರಲ್ ಮಿಕ್ಸರ್ಸನ್ನು ಆ್ಯಡ್ ಮಾಡಬೇಕು, ಕ್ಯಾಲ್ಶಿಯಂಗಳನ್ನು ಆ್ಯಡ್ ಮಾಡಬೇಕು, ಅಥವಾ ಲಿಕ್ವಿಡ್ಸ್ ಕ್ಯಾಲ್ಶಿಯಂ ಲಿಕ್ವಿಡ್ಗಳನ್ನು ಆ್ಯಡ್ ಮಾಡಬೇಕು. ಸೊ ಯಾಕೆ ಇಲ್ಲಿ ಡ್ರೈ ಮ್ಯಾಟರ್ ಹೆಚ್ಚಾಗಿರೋದ್ರಿಂದ ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಫ್ಯಾಟ್ ಇಂಕ್ರಿಮೆಂಟ್ಗೆ ಎಲ್ಲ ರೀತಿಯ ಒಂದು ಫೈಬರ್ಸ್ ಆಗ್ಬೋದು, ಮತ್ತೊಂದು ಎಲ್ಲ ಆ ಒಂದು ದೇಹಕ್ಕೆ ಸರಾಗವಾಗಿ ದೊರೆಯುತ್ತೆ, ಉತ್ತಮವಾಗಿ ಫ್ಯಾಟ್ ಇಂಕ್ರಿಮೆಂಟ್ ಆಗುತ್ತೆ. ಹಾಗೆಯೇ ಇಲ್ಲಿ ಫೈಬರ್ಸ್ ಡ್ರೈ ಫೀಡಲ್ಲಿ ಹೆಚ್ಚಾಗಿ ಫೈಬರ್ಸ್ ಇರೋದ್ರಿಂದ ನಾವು ಕೊಟ್ಟಂತಹ ಜೋಳದ ಹಿಟ್ಟು ಮತ್ತು ತೊಗರಿ ಹೊಟ್ಟು ಸೊ ಇದೆಲ್ಲವೂ ಮಿಕ್ಸಪ್ ಆಗಿರೋದ್ರಿಂದ ಅಂದರೆ ಆಹಾರವಾದ ಎಲ್ಲ ಭಾಗವನ್ನು ಸಂಪೂರ್ಣವಾಗಿ ಇಷ್ಟಪಟ್ಟು ತಿನ್ಬಿಡುತ್ತವೆ ಬೇಗನೆ. ಇನ್ನೂ ಇಷ್ಟಪಟ್ಟು ತಿನ್ನಬೇಕು ಅಂದರೆ ನೀವು ಸ್ವಲ್ಪ ಬೆಲ್ಲದ ನೀರನ್ನು ಸಹ ಚಿಮ್ಮಿಸಿ ಕೊಡೋದ್ರಿಂದ ಇನ್ನೂ ಹೆಚ್ಚಾಗಿ ರಾಸುಗಳು ಆಹಾರವನ್ನು ಸ್ವೀಕರಿಸ್ತವೆ. ಸೊ ಆ ರೀತಿಯನ್ನು ಸಹ ನೀವು ಮಾಡ್ಕೋಬೋದು. ಡ್ರೈ ಏರಿಯಾದಲ್ಲಿರುವಂಥ ಅಂದರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಯಾರೆಲ್ಲ ಈ ಒಂದು ಡೈರಿ ಫಾರ್ಮ್ ಮಾಡ್ತಿದ್ದೀರಾ ಸೊ ಅಂತಹ ಒಂದು ಭಾಗದ ಜನರಿಗೆ ಸೊ ಇದು ಬೆಸ್ಟ್ ಆಫ್ ದ ಬೆಸ್ಟ್ ಫೀಡ್. ನೀವು ಇದರ ಜೊತೆಯಾಗಿ ನೀವು ಅಡಿಷ್ನಲ್ ಆಗಿ ಯಾವುದೇ ರೀತಿ ಫೀಡ್ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಒಂದು 5 ರಿಂದ 6 ಲೀಟರ್ ಕೊಡುವಂಥ ರಾಸುಗಳಿಗೆ ಸೊ ಸಾಕಿಷ್ಟನ್ನು ಕೊಡ್ತಾ ಬಂದರೆ ಸಾಕು. ಅದಕ್ಕೆ ಅಡಿಷ್ನಲ್ ಆಗಿ ನೀವೇನಾದರೂ ಫೀಡ್ ಕೊಡಬೇಕು ಅಂತಂದರೆ ಒಂದು 10 ಲೀಟರ್ ಮೇಲೆ ಕೊಡುವಂಥ ರಾಸುಗಳಿಗೆ ಅಡಿಷ್ನಲ್ ಆಗಿ ನೀವು ದಾಣಿ ಮಿಶ್ರಣವನ್ನು ಕೊಡ್ಬೋದು. ಬಟ್ ಈ ಒಂದು 5 ರಿಂದ 6 ಲೀಟರ್ ಕೊಡುವಂಥ ರಾಸುಗಳಿಗೆ ಈ ಮೇವು ಕೊಟ್ಟರೆ ಬೇರೆ ದಾಣಿ ಮಿಶ್ರಣದ ಅವಶ್ಯಕತೆ ಅಂತೂ ಇರೋದಿಲ್ಲ. ಸೊ ನಾವು ಆಲ್ರೆಡಿ ಅದಕ್ಕೆ ಜೋಳದ ಹಿಟ್ಟು ಕೊಟ್ಟಿದ್ದೀವಿ ಮತ್ತು ತೊಗರಿ ಹೊಟ್ಟನ್ನು ಕೊಟ್ಟಿದ್ದೀವಿ. ಸೊ ಮಿಕ್ಸಪ್ಗೋಸ್ಕರ ಮಿನರಲ್ ಮಿಕ್ಸರ್ಸನ್ನು ಕೊಟ್ಟಿದ್ದೀವಿ. ಸೊ ಕ್ಯಾಲ್ಶಿಯಂ ಟಾನಿಕ್ಸನ್ನು ಕೊಟ್ಟಿದ್ದೀವಿ. ಸೊ ಓವರಾಲ್ ಇದೆಲ್ಲವನ್ನು ಕೊಟ್ಟಾಗ ಇದು ಸಂಪೂರ್ಣ ದಾಣಿ ಮಿಶ್ರಣವಾಗುತ್ತೆ. ಅಂದರೆ ಇದು TMR ಟೋಟಲ್ ಮಿಕ್ಸ್ಡ್ ರೇಷನ್ ಆಗುತ್ತೆ. ಸೊ ಆ್ಯಸ್ ಇಟ್ ಈಸ್ ನಾವು ಮನೆಯಲ್ಲೇ ಸಹ ಈ ರೀತಿ ರೆಡಿ ಮಾಡಿಕೊಂಡು ಸೊ ರಾಸುಗಳಿಗೆ ಕೊಡಬಹುದು. ಇನ್ನು ಮಳೆ ಆಶ್ರಿತ ವಲಯದಿರ್ತಕ್ಕಂತಹ ಕೆಲವೊಂದು ನೀರಾವರಿ ಭಾಗದಲ್ಲಿ ನೀವು ಹಸಿಮೇವನ್ನು ಕೊಡ್ತೀರಾ. ಸೊ ನಾವು ಈ ರೀತಿ ಮಾಡ್ಕೊಳ್ತೀವಿ ಅಂದರೆ ಬೆಸ್ಟ್ ಆಫ್ ದ ಬೆಸ್ಟ್ ನಿಮ್ಗೆ ಇನ್ನೂ ಒಳ್ಳೆ ರಿಸಲ್ಟ್ ಅನ್ನೋದು ಖಂಡಿತ ಬರುತ್ತೆ. ಸೊ ಈ ರೀತಿ ಮಾಡಿಕೊಂಡಾಗ ಇಲ್ಲಿ ಫ್ಯಾಟ್ ಪರ್ಸೆಂಟ್ ಅನ್ನೋದು ಇಳಿಕೆ ಆಗಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಹಾಲಿನಲ್ಲಿ ಒಂದೇ ರೀತಿಯ ಉತ್ಪಾದನೆ ಅನ್ನೋದು ನಡೆಯುತ್ತೆ. ಸೊ ಇನ್ನು ಸ್ವಲ್ಪ ನಾವು ಅದರಲ್ಲಿ ಆ ದಾಣಿ ಮಿಶ್ರಣವನ್ನು ಅಂದರೆ ಅಡಿಷ್ನಲ್ ಆಗಿ ಏನಾದರೂ ಮೇವಿನ ಜೊತೆ ಕೊಟ್ಟಿದ್ದೆ ಆದರೆ ಸೊ ಹಾಲಿನ ಉತ್ಪಾದನೆ ಖಂಡಿತ ಹೆಚ್ಚಾಗುತ್ತೋ ಸಾಧ್ಯ ಇದ್ದೇ ಇರುತ್ತೆ. ಸೊ ಈ ರೀತಿ ಮಾಡಿಕೊಂಡು ನಿಮ್ಮ ಒಂದು ಮಳೆಯಾಶ್ರಿತ ಪ್ರದೇಶದ ಜನರಿಗೆ ಸೊ ಈ ಒಂದು ಬೇಸಿಗೆಯಲ್ಲಿ ಸೊ ಈ ರೀತಿಯಾಗಿ ದಾಣಿ ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್. ನಮಸ್ಕಾರ.